ಇವತ್ತು ಬೆಳಗ್ಗೆ KR ಮಾರ್ಕೆಟ್ ತನಕ ನಮ್ ಶಿವರಾಜಣ್ಣ ಡ್ರಾಪ್ ಮಾಡ್ಕೊಟ್ರು. KR ಮಾರ್ಕೆಟ್ ಬಂದು ಬಸ್ ಹತ್ತಿ ಕೂತ್ಕೊಂಡು ಹಂಗೆ ಕೂದಲು ಸರಿ ಮಾಡ್ಕೊಂತ ಇದೆ. ಹಾಗೆ ಸೀದಾ ಹಾಸ್ಪಿಟ್ಲಿಗೆ ಬಂದ್ರೆ ಲಿಫ್ಟ್ ಅಲ್ಲಿ ಫುಲ್ ಜನ. ನಾನು ಹಿಂದೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ನಾನು ಬಂದಿದ್ ಲೇಟ್ ಆದ್ರೂ ಪೋಸ್ಟ್ ಕೊಡೋದು ಮಾತ್ರ ಕಮ್ಮಿ ಮಾಡಲ್ಲ. ಮಧ್ಯಾಹ್ನ ಹಂಗೆ ಆಚೆ ಸುಧಾಡ್ಕೊಂಬರೋಣ ಅಂತ ನಾನು ಆಚೆ ಹೊರಟೆ. ಇಲ್ಲಿ ನೋಡಿದ್ರೆ ಜಪ್ನೀಶ್ ಅವ್ರ ಚಿಕ್ಕಮ್ಮ ಬಂದಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ನಿಂತಿದ್ರು. ಹಾಗೆ ಮಧ್ಯಾಹ್ನ ವಾಪಸ್ಸು ಹೊರಡೋ ಟೈಮಲ್ಲಿ ಮಳೆ ಜೋರಾಗಿ ಬಂದ್ಬಿಡ್ತು. ಅದಕ್ಕೆ ಛತ್ರಿ ಹಿಡ್ಕೊಂಡು ವಾಪಸ್ ಹೊರಟ್ವಿ. ಇಲ್ಲಿ ನೋಡಿದ್ರೆ ನಮ್ ಜಪ್ನೀಶ ಮೇಡಮ್ ಅವರು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಿ ಸುಸ್ತಾಯ್ತು ಅಂತ ಕಾಫಿ ಕುಡಿಯಕ್ ಬಂದ್ರೆ ಇಲ್ಲಿ ನೋಡಿದ್ರೆ ನಮ್ ಭಾರತಿ ಕಾಲೇಜ್ ಅವರು ಅಲ್ಲಿ ಫಿಸಿಯೋಥೆರಪಿ ಮಾಡಿದ್ ಸಾಲಿಲ್ಲ ಅಂತ ಇಲ್ಲಿ ಫಿಸಿಯೋಥೆರಪಿ ಮಾಡಕ್ ಬಂದಿದ್ದಾರೆ. ಪಾಪ ನಾನು ವಿಡಿಯೋ ಮಾಡಿರೋದು ಗೊತ್ತಿಲ್ಲ, ಏನಾದ್ರು ನೋಡಿದ್ರೆ ಬೇಜಾರ್ ಮಾಡ್ಕೊಂಬೇಡಿ. ಇದೆಲ್ಲದ್ರ ಮಧ್ಯೆ ಇವರಿಬ್ರು ICUಗೆ ಹೋಗಿ ವಿಡಿಯೋ ತಗೊಂಡು ಕಳ್ಸಿದ್ರು. ಇಲ್ಲಿ ನೋಡಿದ್ರೆ ಏನು ಗೊತ್ತಿಲ್ದಿರೋರ್ ತರ ಸೈಲೆಂಟ್ ಆಗಿ ಕೂತಿದ್ರು. ಎಲ್ಲ ಮುಗಿಸಿ ಹೊರಡೋ ಟೈಮ್ ಆಗಿತ್ತು. ಹೊರಡೋ ಟೈಮಲ್ಲಿ ಫೋನ್ ಎತ್ತಿದ್ರೆ ಇವ್ರು 3 ಜನಕ್ಕೆ ಗೊತ್ತಿತ್ತು ಅನ್ಕೊಂಡೆ. ಇನ್ನೂ 3 ಜನಕ್ಕೆ ನಾನು ವಿಡಿಯೋ ಮಾಡೋದು ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಈ 6 ಜನನು ಮುಖ ತಿರ್ಸ್ಕೊಂಡು ನಿಂತಿದ್ರು. ಯಾಕೆ ಜನರೇ? ಆಮೇಲೆ ಏಪ್ರಿಲ್ ಎಲ್ಲ ವಾಷಿಂಗ್ ಕೊಟ್ಟು ಸೈನ್ ಹಾಕಿ ಹೊರಟ್ವಿ. ಕರೆಕ್ಟಾಗಿ ಮಳೆ ಬಂತು. ಇಬ್ರು 3 ಟೈಮು ಒಟ್ಟಿಗೆ ಛತ್ರಿ ಹಿಡ್ಕೊಂಡು ಹೊರಟ್ರು. ನಾನು ಸೀದಾ ಹೊರಟು ಬಂದೆ. ಅಷ್ಟೇ ವಿಷಯ. ಪೀಸ್.